ನವಿಲುಗಿರಿಯನ್ನ ಬಳಸಿ ನೃತ್ಯ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಮಾಡಿದ್ದ ತಪ್ಪಿಗೆ ಕ್ಷಮೆ ಕೇಳಿದ ನಟ ಕಿಶನ್. ನವಿಲುಗರಿ ಬಳಸಿ ನೃತ್ಯ ಮಾಡಿರುವ ಪ್ರಕರಣ ಇತ್ತು. ದಿನೇಶ್ ಕಲ್ಲಹಳ್ಳಿ ದೂರು ಕೂಡ ಕೊಟ್ಟಿದ್ರು. ಕೊನೆಗೂ ಮಾಡಿದ್ದ ತಪ್ಪಿಗೆ ಕ್ಷಮೆ ಕೇಳಿದ ನಟ ಕಿಶನ್. ನವಿಲುಗರಿ ಉಡುಪು ಧರಿಸಿ ಡ್ಯಾನ್ಸ್ ಮಾಡಿದ್ದ ಕಿಶನ್ ಜೊತೆಗೆ ನಿವೇದಿತಾ ಗೌಡ. ನವಿಲುಗರಿ ಬಳಕೆಯ ಉಡುಪು ಧರಿಸುವುದು ತಪ್ಪು ಎಂದು ಗೊತ್ತಾಯಿತು. ನಾವು ಅದನ್ನು ಕೊಲಾಬ್ರೇಷನ್ ಅವರ ಬಳಿ ತೆಗೆದುಕೊಂಡಿದ್ದೇವೆ. ಎಷ್ಟೋ ಕಡೆಗಳಲ್ಲಿ ಫ್ಯಾನ್ಸಿ ಡ್ರೆಸ್ಸು ದರ್ಗಾ ಅಂಗಡಿಗಳಲ್ಲಿಯೂ ಸಿಗುತ್ತೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಬಗ್ಗೆ ತಿಳಿಸಿದ್ದಕ್ಕೆ ಧನ್ಯವಾದ ಎಂದ ಕಿಶನ್. ನಮಗೆ ನೋಟಿಸ್ ಬಂದಿತ್ತು, ನಾವು ಮಾಡಿದ ತಪ್ಪನ್ನ ಯಾರೂ ಮಾಡಬೇಡಿ. ನವಿಲುಗರಿ ಬಳಸಿ ನೃತ್ಯ ಮಾಡಿರುವ ಪ್ರಕರಣ. ಕೊನೆಗೂ ಮಾಡಿದ್ದ ತಪ್ಪಿಗೆ ಕ್ಷಮೆ ಕೇಳಿದ್ದಾರೆ. ಮೊಬೈಲ್ ಲೆನ್ಸ್ ಮುಂದುಗಡೆ ಏನೋ ಹಾಕೊಂಡು ಡ್ಯಾನ್ಸ್ ಮಾಡಿದ್ರೆ ವೈರಲ್ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಏನನ್ನೇನೆಲ್ಲ ಹಾಕೊಂಡು ಡ್ಯಾನ್ಸ್ ಮಾಡೋದಕ್ಕಾಗೋದಿಲ್ಲ. ಇಲ್ಲೊಂದು ಕಾನೂನು ಇದೆ, ಇಲ್ಲೊಂದು ಸಿಸ್ಟಮ್ ಇದೆ. ಆ ಪರಿಧಿಯಲ್ಲಿ ನಾವು ಏನು ಮಾಡಬೇಕು ಅದನ್ನೇ ಮಾಡಬೇಕು. ನವಿಲುಗರಿ ವಂಶನಾಶ ಹಂಚಿನಲ್ಲಿರ್ತಕ್ಕಂತಹ ಪ್ರಾಣಿ ಅಥವಾ ಪಕ್ಷಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಯಾವುದೇ ವ್ಯಾಘ್ರ ಮೃಗಗಳ, ಯಾವುದೇ ಕಾಡು ಮೃಗಗಳ ನಿಮ್ಮ ಮನೆ ಸ್ವಂತ ಕಾಂಪೌಂಡಿನ ಬೇಲಿಯಲ್ಲಿ ನಡೆದಾಡುವ ಓತಿಕೇತಗೂ ಹೊಡಿಬೇಕು ಅಂದರೆ ಅರಣ್ಯ ಇಲಾಖೆ ಪರ್ಮಿಷನ್ ಬೇಕು. ಯಾವ ಜೀವಿಯನ್ನು ಕೊಲ್ಲೋದಕ್ಕೂ ಅಥವಾ ಅದರ ಅಂಗಾಂಗಗಳನ್ನು ಪ್ರದರ್ಶನ ಮಾಡೋದಕ್ಕೂ ಅದರ ಯಾವುದಾದ್ರೂ ಒಂದು ಪಾರ್ಟ್ಸ್ಗಳನ್ನು ಅಲಂಕಾರಕ್ಕಂತ ಹೇಳಿ ಚುಚ್ಕೊಳ್ಳೋದಕ್ಕೂ ಯಾರಿಗೂ ಪರ್ಮಿಷನ್ ಇಲ್ಲ. ಈ ಹಿಂದೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ನಲ್ಲಿ ಅದ್ಯಾರೋ ವರ್ತೂರು ಸಂತೋಷು ಅಂತ ಕುತ್ತಿಗೆಯ ಮೇಲೆ ಹುಲಿ ಉಗುರು ಧರಿಸಿದ್ದ ಅನ್ನುವ ಕಾರಣಕ್ಕೂ ಬಹಳಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಪೊಲೀಸರು ಕೊನೆಗೆ ಆತನನ್ನು ಬಿಗ್ ಬಾಸ್ ಮನೆಗೆ ಹೋಗಿ ಅರೆಸ್ಟ್ ಮಾಡಿದ್ರು. Yes, thank you so much everybody for being so supportive. ತುಂಬಾ ಮೆಸೇಜಸ್ ಬಂದಿದೆ ನಿನ್ನೆಯಿಂದ. ತುಂಬಾ ನ್ಯೂಸ್ ಚಾನೆಲ್ ಸಪೋರ್ಟ್ ಕೂಡ ಮಾಡಿದ್ದಾರೆ ಎಕ್ಸ್ಪ್ಲೇನಿಂಗ್ ಹೌ ಇಟ್ ಕ್ಯಾನ್ ಬಿ ಯೂಸ್ಡ್. ಬಟ್ ನೀವು ಮಾಡ್ತಿದ್ರೆ ಡೋಂಟ್ ಯೂಸ್ ಇಟ್. ಹಾಗೆ ನನ್ನ ಕಡೆಯಿಂದ ಏನೇನಾದರೂ ನಿಮಗೆ ತಪ್ಪಾಗಿ ಮಾಡಿದ್ದೀನಿ ಅಂತ ಅನಿಸಿದ್ರೆ ಬೈ ರೆಂಟಿಂಗ್ ಇಟ್ ಆರ್ ಕೊಲಾಬ್ರೇಟಿಂಗ್ ವಿತ್ ಸಮ್ ಸ್ಟೋರ್, ನಿಮ್ಮ ಥರನೇ I am truly sorry and it will not happen again. And